ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಬನ್ನಿ ಕಲಿಯೋಣ. ಸೌಂದರ್ಯ ಲಹರಿಯ 26ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಹೇಗೆ ಹೇಳೋಣ ಅಂತ ಕಲಿಯುವಂತಹ ಈ ಒಂದು ಪ್ರಯತ್ನ. ಮೊದಲಿಗೆ ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ವಿರಿಂಚಿಃ ಪಂಚತ್ವಂ ವ್ರಜತಿ ಹರಿರಾಪ್ನೋತಿ ವಿರತಿಂ ವಿನಾಶಂಕೀನಾಶೋ ಭಜತಿ ಧನದೋ ಯಾತಿ ನಿಧನಂ ವಿತಂದ್ರೀ ಮಾಹೇಂದ್ರೀ ವಿತತಿರಪಿ ಸಮ್ಮಿಲಿತದೃಶಾ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತ್ಪತಿರಸೌ. ಜಪೋ ಜಲ್ಪಂ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನಾ ದಕ್ಷಿಣ್ಯಕ್ರಮಣಮಶನಾದ್ಯಾಹುತಿವಿಧಿಃ ಪ್ರಣಾಮಃ ಸಂವೇಶಃ ಸುಖಮಖಿಲಮಾತ್ಮಾರ್ಪಣದೃಶಾ ಸಪರ್ಯಾಪರ್ಯಾಯಃ ತವ ಭವತು ಯನ್ಮೇ ವಿಲಸಿತಂ ಸುಧಾಮಪ್ಯಾಸ್ವಾದ್ಯ ಪ್ರತಿಭಯಜರಾಂ ಮೃತ್ಯುಹರಿಣೀಂ ವಿಪದ್ಯಂತೆ ವಿಶ್ವೇ ವಿಧಿಶತಮಖಾದ್ಯಾದಿವಿಶದಃ ಕರಾಲಂ ಯಚ್ಛ್ವೇಲಂ ಕಬಲಿತವತಃ ಕಾಲಕಲನಾ ನ ಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕಮಹಿಮಾ. ಕಿರೀಟಂ ವೈರಿಂಚಂ ಪರಿಹರ ಪುರಃ ಕೈಟಭಭಿದಃ ಕಠೋರೆ ಕೋಟೀರೆ ಸ್ಖಲಸಿ ಜಹಿ ಜಂಭಾರಿ ಮಕುಟಂ ಪ್ರಣಮ್ರೆ ಶ್ವೇತೇಷು ಪ್ರಸಭಮುಪಯಾತಸ್ಯ ಭವನಂ ಭವಸ್ಯಾಭ್ಯುತ್ಥಾನೆ ತವ ಪರಿಜನೋಕ್ತಿರ್ವಿಜಯತೆ ಸ್ವದೇಹೋದ್ಭೂತಾಭಿಃ ಘೃಣಿಭಿರಣಿಮಾದ್ಯಾಭಿರಭಿತೋ ನಿಷೇವ್ಯೇ ನಿತ್ಯೇ ತ್ವಾಂ ಅಹಮಿತಿ ಸದಾ ಭಾವಯತಿ ಯಃ ಕಿಮಾಶ್ಚರ್ಯಂ ತಸ್ಯ ತ್ರಿನಯನ ಸಮೃದ್ಧಿಂ ತೃಣಯತೋ ಮಹಾಸಂವರ್ತಾಗ್ನಿಃ ವಿರಚಯತಿ ನೀರಾಜನ ವಿಧಿಂ. ಹೀಗೆ ಸೌಂದರ್ಯ ಲಹರಿಯ 26ರಿಂದ 30ನೇ ಶ್ಲೋಕದವರೆಗೆ ನೀವಿಲ್ಲಿ ಕಲಿಯಬಹುದು. ನಿಧಾನಕ್ಕೆ ಇದಕ್ಕೆ ಮೊದಲು ನಾವು ಪದಗಳ ವಿಭಾಗ ಮಾಡಿ ಪದಗಳನ್ನು ಪರಿಚಯ ಮಾಡಿಕೊಟ್ಟು ಎಲ್ಲ ಮಾಡಿರೋದ್ರಿಂದ ಇದು ಅಷ್ಟು ನಿಮಗೆ ಕಷ್ಟ ಆಗೋದಿಲ್ಲ ಅಂತ ತಿಳ್ಕೊಳ್ತಾ, ಧನ್ಯವಾದಗಳು. ಚೆನ್ನಾಗಿ ಅಭ್ಯಾಸ ಮಾಡಿ. ಮತ್ತೆ ಸಿಗೋಣ ಮುಂದಿನ ಆಡಿಯೋದಲ್ಲಿ. 31ನೇ ಶ್ಲೋಕದಿಂದ 35ನೇ ಶ್ಲೋಕದವರೆಗೆ ಮತ್ತೆ ಕಲಿಯೋಣ. ಧನ್ಯವಾದಗಳು.